ಸೊ ನನ್ನ ಏನೋ ಬೇಕಾಬಿಟ್ಟಿ ಮಗಳಿದ್ದಾಳಲ್ಲ ಅಂತ ಟ್ರೀಟ್ ಮಾಡ್ತಾರೆ ಓ. ಹುಡ್ಸಿದ್ಯೋ ಇಲ್ವೋ ನೀನು ಹಾ. ನಿಜವಾಗ್ಲೂ ನಿನ್ ಮಗಳು ಹೌದೋ ಅಲ್ವೋ ನೀನ್ ನಿಜ ಹೇಳಮ್ಮ. ಮದ್ವೆ ಆದ್ಮೇಲೆ ಅಮ್ಮನ ಬಗ್ಗೆ ತುಂಬಾ ಜಾಸ್ತಿ ಪ್ರೀತಿ ಬಂದಿದೆ ಅಪ್ಪನ್ಕಿಂತ. ನಮ್ಮ ಮನೇಲಿ ಆಕ್ಚುಲಿ ನನ್ನ ಏನೋ ಕೀಳಾಗಿ ನೋಡ್ತಾರೆ. ಅಮ್ಮಂದಿರ್ಗ್ ತುಂಬಾ ಇರುತ್ತೆ ಅದು, ಬಟ್ ಅವ್ರು ತೋರ್ಸ್ಕೊಳಲ್ಲ. ಬಟ್ ನಮ್ಮ ಅಪ್ಪಂಗ್ ನಾನಂದ್ರೆ ಇಷ್ಟ, ನಮ್ಮಮ್ಮಂಗ್ ನಮ್ಮ ಅಣ್ಣ ಅಂದ್ರೆ ಇಷ್ಟ. ನಮ್ಮಮ್ಮ ನಮ್ಮ ಅಣ್ಣನೇ ಇಷ್ಟ ಪಡೋದು. ಹೇಳ್ತೀನಿ ನಮ್ಮಮ್ಮ ಇಬ್ರು ಎಡ್ಕೊಂಡು ಅಂತಾರೆ. ಅಲ್ಲಿಗೆ ಸೈಲೆಂಟ್ ಆಗಿ ಇದ್ಬಿಡ್ತೀರಾ. ನಮ್ಮ ಅಣ್ಣನ್ಗೆ ಬೈಯೋದ್ ಸ್ವಲ್ಪ ಜಾಸ್ತಿ. ಒಬ್ಳೆ ಮಗಳು 3 ಜನ ಗಂಡ್ ಮಕ್ಳು ಪ್ರೀತಿ ಜಾಸ್ತಿ ತೋರಿಸ್ತಾ ಇದಾರೆ ಅಂತ. ಸೇಮ್ ನಮ್ಮನೆಯಲ್ಲೂ ನಮ್ಮ ಅಪ್ಪ ನನ್ನೇ ಇಷ್ಟ ಪಡೋದು. ಅಪ್ಪ ನನ್ನನ್ನ ಚಿಕ್ಕ ವಯಸ್ಸಿಂದನೂ ಮಗನ್ ತರ ಬೆಳೆಸ್ಬಿಟ್ರು. ಸೇಮ್ ನಮ್ಮನೇಲೂ ಅಷ್ಟೇ, ಅಪ್ಪಂಗೆ ನನ್ ಮೇಲೆ ಜಾಸ್ತಿ ಪ್ರೀತಿ, ಅಮ್ಮಂಗೆ ಅಣ್ಣನ ಮೇಲೆ ಜಾಸ್ತಿ. ಇನ್ನೊಂದು ಮಾತೈತೆ, ಏನು ಗೊತ್ತಾ, ಮನೆಗಳಲ್ಲಿ ಕಿರಿ ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಅಂತ. ಪ್ರೀತಿಯಾ? ಈಗ ನಿಮ್ಗೆ ಆ ತರ ಅಪ್ಲೈ ಆಗ್ಬಿಟ್ಟಿದೆ. ಹೆಂಗ್ ಹೇಳಿದ್ರಿ ಅಂದ್ರೆ, ನಾನು ಒಬ್ನೇ ಮಗ, ಇಬ್ರು ಸೇರ್ಕೊಂಡು ನನ್ಗೆ ಹೊಡಿತಾ ಇದ್ರು ಅಂತ ಹೇಳ್ತಾ ಇದೀರಾ. ಇಬ್ರು ಸೇರ್ಕೊಂಡು ನಿಮ್ಗೆ ಪ್ರೀತಿ ತೋರಿಸಿರ್ತಾರೆ ತಾನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೇನೆ ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಅಮ್ಮ ಅಮ್ಮ ಐ ಲವ್ ಯು ಮನೆಗಳಲ್ಲಿ ಹೆಣ್ಮಕ್ಳಿಗೆ ಕಂಡ್ರೆ ತಂದೆಗೆ ಪ್ರೀತಿ ಜಾಸ್ತಿ, ಗಂಡ್ ಮಕ್ಳನ್ನ ಕಂಡ್ರೆ ತಾಯಿಗೆ ಪ್ರೀತಿ ಜಾಸ್ತಿ ಅನ್ನೋದೊಂದು ಹಿಂದಿನಿಂದ ಒಂದು ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ಬೋದು. ಈ ತರ ನಡ್ಕೊಂಡ್ ಬಂದಿದೆ. ಇದ್ರ ಬಗ್ಗೆ ನಮ್ಮ ಯುವಕರು ಮತ್ತೆ ಯುವತಿಯರನ್ನ ಮಾತಾಡ್ಸೋಣ. ನಿಮ್ಮ ಮನೇಲಿ ಯಾವ ತರ, ನೀವು ಅವಾಗ ಆ ತರ ಏನಾದ್ರು ಪ್ರೀತಿ ನಿಮ್ಗೆ ವೇರಿಯೇಷನ್ ಅಂತ ಅನ್ನಿಸ್ದಾಗ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳೋಣ. ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ. ಮೇಡಮ್, ಇವಾಗ ಮನೆಗಳಲ್ಲಿ ತಾಯಂದ್ರಿಗೆ ಗಂಡ್ಮಕ್ಳ ಮೇಲೆ ಜಾಸ್ತಿ ಲವ್, ತಂದೆಯಂದ್ರಿಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಲವ್ ಅನ್ನೋದೊಂದು ಮಾತಿದೆ. ನಿಮ್ ಮನೇಲಿ ಯಾವ ತರ? ನಮ್ಮ ಮನೇಲಿ ಆಕ್ಚುಲಿ ನನ್ನ ಏನೋ ಕೀಳಾಗಿ ನೋಡ್ತಾರೆ. ಯಾಕಂದ್ರೆ ನಾನು ಲಾಸ್ಟ್ ಮಗಳು ಅಲ್ಲ, ಫಸ್ಟ್ ಮಗಳು ಅಲ್ಲ, ಮಧ್ಯದವಳು. ಎಷ್ಟ್ ಜನ ಮಕ್ಳು? 4 ಜನ. 4 ಜನದಲ್ಲಿ ನೀವು ಮಧ್ಯದವಳು ಅಂದ್ರೆ 2ನೇವ್ರ 3ನೇವ್ರ? ಮೂರನೇವ್ರು. ನಮ್ಮ ಅಮ್ಮಂಗ್ ನನ್ ಚಿಕ್ಕ ತಂಗಿ ಅಂದ್ರೇನೆ ಇಷ್ಟ. ಸೊ ನನ್ನ ಏನೋ ಬೇಕಾಬಿಟ್ಟಿ ಮಗಳಿದ್ದಾಳಲ್ಲ ಅಂತ ಟ್ರೀಟ್ ಮಾಡ್ತಾರೆ. ಓ, ಎಂತ ಮಾತು ಹೇಳ್ಬಿಟ್ರಿ ಮೇಡಮ್. ನಿಮ್ ತಂದೆಯವರು? ಅಪ್ಪಂಗೆ ಇಲ್ಲ, ಹಂಗೇನ್ ಪಾರ್ಶಾಲಿಟಿ ಮಾಡಿಲ್ಲ ಆಗ್ಲಿಂದಾನು. ಇಬ್ರು ಚೆನ್ನಾಗೆ ನೋಡ್ಕೊಂತಾರೆ. ಇದು ಜೋಕ್ಸ್ ಪಾರ್ಟ್ ಅಷ್ಟೇ. ಒಂದೊಂದ್ಸತಿ ಆತರ ಟ್ರೀಟ್ ಮಾಡ್ತಾರೆ. ಅಂದ್ರೆ ನಮ್ಮಮ್ಮನ್ ಕೇಳ್ತೀನಿ ಯಾವಾಗ್ಲೂನು, ಅವಳಂದ್ರೆ ನಿಂಗೆ ಇಷ್ಟನಾ ಅಂತ ಅಂದಾಗ ಇಲ್ಲ. ಈಗ 4 ಜನದಲ್ಲಿ ಗಂಡ್ ಮಕ್ಳು ಎಷ್ಟ್ ಜನ? ಒಬ್ರೆ. ಅವರು ಎಷ್ಟನೇವ್ರು? 2ನೇವ್ರು. ಈಗ ಅವರು ಒಬ್ರೇ ಮಗ ಅನ್ನೋ ಒಂದು ವಿಷಯಕ್ಕೆ ಏನಾದ್ರು ನಿಮ್ಮನ್ನ ಜಾಸ್ತಿ ಇದ್ ಮಾಡಿರೋದು ಆತರ ಏನಾದ್ರು ಇದೆಯಾ? ಹಂಗೇನಿಲ್ಲ, ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಾರೆ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ಹರ್ಷದ. ಶ್ರೇಯಾ. ಇವತ್ತು ಹೆಂಗೆ ಅಂದ್ರೆ, ಮನೆಗಳಲ್ಲಿ ಹೆಣ್ಮಕ್ಳು ಅಂದ್ರೆ ತಂದೆ ಅಂದ್ರು ಜಾಸ್ತಿ ಇಷ್ಟಪಡ್ತಾರೆ, ಗಂಡ್ ಮಕ್ಳನ್ನ ತಾಯಂದ್ರು ಜಾಸ್ತಿ ಇಷ್ಟಪಡ್ತಾರೆ. ನಿಮ್ ಮನೇಲಿ ಯಾವ ತರ, ನಿಮ್ ಮನೇಲಿ ಹೆಂಗ್ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ತೀರಾ? ನಮ್ಮೆಲ್ಲ ಹಾಗೆ. ಹೇಗೆ? ತಂದೆ ಅಂದ್ರೆ ಇಷ್ಟ. ತಂದೆ ಜಾಸ್ತಿ ಇಷ್ಟಪಡ್ತಾರೆ ನಿಮ್ಗೆ, ತಾಯಿನೂ ಇಷ್ಟಪಡ್ತಾರೆ. ಬ್ರದರ್ಸ್ ಇದಾರಾ? ಇಲ್ಲ, ಬ್ರದರ್ಸ್ ಇಲ್ಲ. ನಿಮ್ಗೆ? ನಂಗೆ 3 ಜನ ಬ್ರದರ್ಸ್ ಇದಾರೆ, ಬಟ್ ಆದ್ರೂ ಎಲ್ರು ಈಕ್ವಲ್ ಆಗಿ ನೋಡ್ಕೋತಾರೆ. ಅಂದ್ರೆ ಈಗ ತಂದೆ ಮಗಳನ್ನ ಹೆಣ್ಮಕ್ಳನ್ನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋ ಒಂದು ಮಾತಿದೆಯಲ್ಲ, ಅದು ಇದೆ. ಬಟ್ ನಾನು 10th ಇಂದ ದೂರ ಇದ್ದೀನಿ, ಸೊ ಹಂಗೆ ಹಾಸ್ಟೆಲ್ ಅಲ್ಲಿ ಇದ್ದೀರಾ, ಅದಕ್ಕೆ. ಸೊ ದೂರದಲ್ಲಿ ಬೇರೆ ಒಬ್ಳೆ ಮಗಳು, 3 ಜನ ಗಂಡ್ ಮಕ್ಳು ಪ್ರೀತಿ ಜಾಸ್ತಿ ತೋರಿಸ್ತಾ ಇದಾರೆ ಅಂತ. ಮೇಡಮ್ ನಿಮ್ಗೆ? ಅಂದ್ರೆ ನಮ್ಗೇನ್ ಬ್ರದರ್ಸ್ ಇಲ್ಲ, ಸೊ ಆತರ ಏನ್ ಡಿಫರೆನ್ಸ್ ಒಬ್ರೇನಾ ನೀವು? ಅದಕ್ಕೆ ಫುಲ್ ಪ್ರೀತಿ, 100% ಪ್ರೀತಿ ಎಲ್ಲ ನಿಮ್ಗೆ ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ಸ್ ಮೇಡಮ್. ಇವಾಗ ನೀವು ಹೆಣ್ಮಗ್ಳು ಅಂದ್ರೆ ಮನೇಲಿ ತುಂಬಾ ಪ್ರೀತಿ, ಅದ್ರಲ್ಲೂ ತಂದೆ ಅಂದ್ರೆ ಹೆಣ್ಮಕ್ಳು ತುಂಬಾ ಪ್ರೀತಿ. ಗಂಡ್ ಮಕ್ಳನ್ನ ಒಂದು 30% ಆದ್ರೆ ಹೆಣ್ಮಕ್ಳು 70% ಪ್ರೀತಿ ತೋರಿಸ್ತಾರೆ, ಅಂದ್ರೆ ಫಾದರ್ಸು. ನಿಮ್ ಮನೇಲಿ ಯಾವ ತರ? ನಮ್ಮ ಅಪ್ಪಂಗ್ ನಾನಂದ್ರೆ ಇಷ್ಟ, ನಮ್ಮಮ್ಮಂಗ್ ನಮ್ಮ ಅಣ್ಣ ಅಂದ್ರೆ ಇಷ್ಟ. ಅದೇ, ಈಗ ಅದು ಒಂಥರ ಈಗ ಹೆಂಗೆ ಅಂದ್ರೆ ಒಂದು ಯೂನಿವರ್ಸಲ್ ಟ್ರೂತ್ ಆಗ್ಬಿಟ್ಟೈತೆ ಅದು. ತಂದೆಗಳಿಗೆ ಒಂದು ಹೆಣ್ಮಕ್ಳು ಇಷ್ಟ, ತಾಯಿಯಂದ್ರಿಗೆ ಗಂಡ್ ಮಕ್ಳು ಇಷ್ಟ. ನಿಮ್ ಮನೇಲಿ ಸೇಮ್ ಅದೇ ತರನಾ? ಈಗ ನೀವು ಆ ತರದ್, ಈಗ ಎಕ್ಸಾಂಪಲ್ ಏನಂದ್ರೆ, ಈಗ ಮನೇಲಿ ಈಗ ನಿಮ್ ತಂದೆ ನಿಮ್ಗೆ ಜಾಸ್ತಿ ಏನೋ ಒಂದು ಕಾಳಜಿ ಮಾಡೋದು, ಅದಕ್ಕೆ ನಿಮ್ಮ ಅಣ್ಣ ಏನಾದ್ರು ಬೇಜಾರ್ ಮಾಡ್ಕೊಂಡಿರುವಂತ ಸಿಚುವೇಶನ್ ಇದೆಯಾ? ಈಗ ನಿಮ್ಮ ಅಮ್ಮ ಏನಾದ್ರು ನಿಮ್ಮ ಅಣ್ಣಂಗೆ ಜಾಸ್ತಿ ಪ್ರೀತಿ ತೋರಿಸಿ ನಿಮ್ಮ ಅಣ್ಣ ನೀವು ಬೇಜಾರ್ ಮಾಡ್ಕೊಂಡಿರುವಂತ ಸಿಚುವೇಶನ್ ಇದೆಯಾ? ಅವಾಗ ಯಾವ ತರ ರಿಯಾಕ್ಟ್ ಮಾಡ್ತೀರಾ? ನೀನ್ ಹೋಗಮ್ಮ, ಬರೀ ಅವನ ಜೊತೆಗೆ ಇರ್ತೀಯ, ನೀನ್ ನನ್ನ ಹುಡ್ಸಿದ್ಯೋ ಇಲ್ವೋ, ನೀನು ನಿಜವಾಗ್ಲೂ ನಿನ್ ಮಗಳು ಹೌದೋ ಅಲ್ವೋ, ನೀನ್ ನಿಜ ಹೇಳಮ್ಮ, ಬರೀ ಅವನ್ಗೆ ಪ್ರೀತಿ ಮಾಡ್ತೀಯ ಅಂತ ಕೇಳ್ತಿರ್ತೀನಿ. ಅವಾಗ ಅಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ನಾನು ಇಬ್ರಿಗೂ ಸೇಮ್ ಪ್ರೀತಿ ಕೊಡ್ತೀನಿ, ಆದ್ರೆ ನಿನಗೆ ಅವನಿಗೆ ಜಾಸ್ತಿ ಕೊಡೋ ತರ ನಿನಗೆ ಫೀಲ್ ಆಗತ್ತೆ ಅಷ್ಟೇ. ನಾನು ಇಬ್ರಿಗೂ ಸೇಮ್ ಪ್ರೀತಿ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದೀಕ್ಷಿತಾ.
ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ. ನಿಮ್ ತಂದೆ ಯಾವ ತರ? ನಮ್ಮ ನನಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಹಾ. ನಿಮ್ ತಾಯಿ? ನನ್ನ ತಾಯಿ ನನ್ನ ತಮ್ಮಂಗ್ ಜಾಸ್ತಿ ಕೊಡ್ತಾರೆ ಪ್ರಿಫರೆನ್ಸ್. ಅವಾಗ ನೀವೇನಾದ್ರೂ ಅವ್ರನ್ನ ಕೇಳ್ತೀರಾ, ಯಾಕಮ್ಮ ಮಗನ್ ಕಂಡ್ರೆ ಪ್ರೀತಿ ಜಾಸ್ತಿ ತೋರಿಸ್ತೀರಾ, ನನ್ ಕಂಡ್ರೆ ಪ್ರೀತಿ ಇಲ್ವಾ ಅಂತ ಏನಾದ್ರು ಹೇಳ್ತೀರಾ? ಹೇಳ್ತೀನಿ, ನಮ್ಮಮ್ಮ ಇಬ್ರು ಎಡ್ಕೊಂಡು ಅಂತಾರೆ. ಅಲ್ಲಿಗೆ ಸೈಲೆಂಟ್ ಆಗಿ ಇದ್ಬಿಡ್ತೀರಾ. ಮೇಡಮ್ ನಿಮ್ ಮನೇಲಿ? ಸೇಮ್ ನಮ್ಮನೇಲೂ ಅಷ್ಟೇ. ಅಪ್ಪಂಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ, ಅಮ್ಮಂಗೆ ಅಣ್ಣನ ಮೇಲೆ ಜಾಸ್ತಿ ಪ್ರೀತಿ. ಹಾ. ಅಮ್ಮನ್ ಕೇಳ್ತೀರಾ ನೀವು, ಯಾಕಮ್ಮ ಏನು ನನ್ ಮೇಲೆ ಪ್ರೀತಿನೇ ಇಲ್ವಾ, ಗಂಡ್ಮಗ ಅಂತ ಗಂಡ್ಮಗನ್ ಮೇಲೆ ಜಾಸ್ತಿ ಪ್ರೀತಿನ ಅಂತ? ಮುಂಚೆ ಕೇಳ್ತಾ ಇದ್ದೆ, ಬಟ್ ಈಗ ಅದು ಇವಾಗ ನಿಮ್ಗೂ ಅರ್ಥ ಆಗ್ಬಿಟ್ಟೈತೆ, ಅದಕ್ಕೆ ಕೇಳೋದ್ ನಿಲ್ಸ್ಬಿಟ್ಟಿದ್ದೀರಾ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಅಂಜಲಿ. ಅಂಜಲಿ. ತಂದೆ ಯಾವ ತರ ಟ್ರೀಟ್ ಮಾಡ್ತಾರೆ, ತಾಯಿ ಯಾವ ತರ ಟ್ರೀಟ್ ಮಾಡ್ತಾರೆ? ಸೇಮ್. ನಮ್ಮನೆಯಲ್ಲೂ ನಮ್ಮಪ್ಪ ನನ್ನೇ ಇಷ್ಟಪಡೋದು, ನಮ್ಮಮ್ಮ ನಮ್ಮ ಅಣ್ಣನೇ ಇಷ್ಟಪಡೋದು. ನಿಮ್ಮ ಅಣ್ಣನ್ ಇಷ್ಟಪಟ್ಟಾಗ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಮ್ಮನ ಜೊತೆ? ರಿಯಾಕ್ಟ್ ಮಾಡಲ್ಲ, ಯಾಕಂದ್ರೆ ನನಗ ಅಪ್ಪ ಇಷ್ಟಪಡ್ತಾರಲ್ಲ. ನಿಮ್ಮ ಅಣ್ಣ ಯಾವಾಗ್ಲೂ ರಿಯಾಕ್ಟ್ ಮಾಡಲ್ವಾ ಅಪ್ಪನ ಮೇಲೆ? ಮಾಡಲ್ಲ. ಮಾಡಲ್ಲ. ಅವನಿಗೂ ನಮ್ಮ ಅಮ್ಮನೇ ಇಷ್ಟ, ನಂಗೂ ನಮ್ಮ ಅಲ್ಲಿ ಅಲ್ಲಿದಲ್ಲೇ ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀರಾ? ನೀವು ಯಾವತ್ತು ಕೇಳೇ ಇಲ್ವಾ ಇದುವರೆಗೂ ಅಮ್ಮನ್ನ? ಏನಮ್ಮ? ನಮ್ಮಪ್ಪ ಮಾಡ್ತಾರೆ, ಹಾ. ಹಂಗೆ ನಮ್ಮಮ್ಮ ನಮ್ಮ ಅಣ್ಣಂಗ್ ಮಾಡ್ತಾರೆ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮೇಡಮ್ ನಮಸ್ಕಾರ. ಹಾ ಹೇಳಿ. ನಿಮ್ಮ ಹೆಸರು? ಕೀರ್ತಿ ಅಂತ ಹೇಳಿ. ಕೀರ್ತಿ ಅಂತ. ನಮ್ಮನೇಲಿ ಯಾರು ಗಂಡ್ಮಕ್ಳು ಅಂತ ಇಲ್ಲ, ಸೊ ನಾನು ಅಕ್ಕ ಇದ್ರೆ. ಸೊ ಅಪ್ಪ ನನ್ನನ್ನ ಚಿಕ್ಕ ವಯಸ್ಸಿಂದನೂ ಮಗನ್ ತರ ಬೆಳೆಸ್ಬಿಟ್ರು. ಸೊ ಅಪ್ಪನ ಜೊತೆನೆ ಜಾಸ್ತಿ ಓಡಾಡ್ಕೊಂಡು, ಮತ್ತೆ ದೊಡ್ಡಮ್ಮ ಅಣ್ಣಂದಿರು ಅವ್ರ 3 ಜನ ಇದ್ದಾರೆ. ಸೊ ಅವ್ರ ಜೊತೆನೆ ಓಡಾಡ್ಕೊಂಡು ಒಳ್ಳೆ ಗಂಡ್ ಮಗು ತರ ಬೆಳ್ದೆ. ಸೊ ಅದಕ್ಕೇನೆ ನನ್ಗೇನೋ ಜಾಸ್ತಿ ರೂಲ್ಸ್ ಎಲ್ಲ ಇದ್ ಮಾಡಲ್ಲ. ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ, ಮತ್ತೆ ಮಗನ್ ತರ ಫುಲ್ ಮಗನ್ ತರ ನೋಡ್ಕೊಂತಾರೆ. ಅಕ್ಕ ಹೇಳಿದ್ ಏನ್ ಕೊಡ್ಸಿಲ್ಲ ಅಂದ್ರೂ ನಾನ್ ಹೇಳಿದ್ ಕೊಡಿಸ್ತಾರೆ. ಯಾಕಂದ್ರೆ ನಮ್ಮಪ್ಪ ಅಮ್ಮ ಇಬ್ರು ಕೂಡ ನನ್ನ ಜಾಸ್ತಿ ಇಷ್ಟ ಪಡ್ತಾರೆ. ನನ್ ಮೇಲೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಅಕ್ಕ ಇಲ್ಲಿ ನಿಮ್ಮ ಮನೇಲಿ ಏನಾಗಿದೆ ಅಂದ್ರೆ, ಇವಾಗ ಗಂಡ್ಮಗ ಹೆಣ್ಮಗ ಅನ್ನೋ ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಇನ್ನೊಂದು ಮಾತೈತೆ, ಏನು ಗೊತ್ತಾ, ಮನೆಗಳಲ್ಲಿ ಕಿರಿ ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಅಂತ. ಈಗ ನಿಮ್ಗೆ ಆ ತರ ಅಪ್ಲೈ ಆಗ್ಬಿಟ್ಟಿದೆ ಇವಾಗ. ಸೊ ಗಂಡ್ಮಕ್ಳು ಇರೋದ್ರಿಂದ ಡಬಲ್ ಪ್ರೀತಿ ಸಿಗ್ತಾ ಇದೆ ನಿಮ್ಗೆ. ಜಾಸ್ತಿ ಪ್ರೀತಿ ನನ್ನ ಮೇಲೆ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಗಂಡ್ ಮಕ್ಳನ್ ಕಂಡ್ರೆ ತಾಯಂದ್ರಿಗೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ, ಹೆಣ್ಮಕ್ಳನ್ ಕಂಡ್ರೆ ತಂದೆಯಂದ್ರಿಗೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ ಮನೇಲಿ ಯಾವ ತರ, ನಿಮ್ಗೆ ಏನಾದ್ರು ಪ್ರೀತಿಲಿ ಆ ತರ ಡಿಫ್ರೆನ್ಸಸ್ ಕಾಣಿಸ್ದಾಗ ನೀವು ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಬೇಸಿಕ್ಲಿ ನಮ್ದು ಬಂದು ಜಾಯಿಂಟ್ ಫ್ಯಾಮಿಲಿ. ನಾವಿರೋದು 21 ಮೆಂಬರ್ಸ್ ಇದೀವಿ. ಅಂದ್ರೆ ಈ ಕಾಲದಲ್ಲೂ ತುಂಬಾ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಾನು ತುಂಬಾ ಖುಷಿ ಆಗ್ತಾ ಇದೆ. ಹೇಳಿ. ಇದ್ದಾರೆ ಜಾಯಿಂಟ್ ಫ್ಯಾಮಿಲಿ ನಮ್ದು 21 ಮೆಂಬರ್ಸ್ ಇದೀವಿ. ನಮ್ಮ ಮನೆಯಲ್ಲೂ ಲೈಕ್ ಹೆಣ್ಮಕ್ಳೇ ಜಾಸ್ತಿ ಇರೋದು. 4 ಜನ ಗಂಡ್ಮಕ್ಳು ಇದ್ದಾರೆ. ಅಂದ್ರೆ ಲೈಕ್ ಅವರು ತೋರ್ಸ್ತಾರೆ, ಅಮ್ಮಂದಿರ್ ಜಾಸ್ತಿನೇ ಕೇರ್ ಮಾಡ್ತಾರೆ ಮಕ್ಳ ಮೇಲೆ. ಬಟ್ ನಾವು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ, ನಾವು ಹಾಸ್ಟೆಲ್ ಇಂದ ಬಂದಾಗ ಇಬ್ರು ಈಕ್ವಲ್ ಕೇರ್ ಇರುತ್ತೆ. ಅಂದ್ರೆ ಪ್ರಿಯಾರಿಟೀಸ್ ವೈಸ್ ನಮಗೂ ಕೊಡ್ತಾರೆ ಹೆಣ್ಮಕ್ಳು ಅಂತ. ತಂದೆದಿರ್ಗೆ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮಕ್ಳು ಅಂದ್ರೆ ಹೆಣ್ಮಕ್ಳು ಅದು ಈಚೆ ಹೋಗಿದ್ದಾರೆ ಅಂದ್ರೆ ಕಾಳಜಿ ಇರುತ್ತೆ. ಅದು ಅಮ್ಮಂದಿರ್ಗೂ ತುಂಬಾ ಇರುತ್ತೆ ಅದು. ಬಟ್ ಅವ್ರು ತೋರ್ಸ್ಕೊಳಲ್ಲ. ಬಟ್ ಈಗ ನೀವ್ ಯಾವಾಗ್ಲಾದ್ರೂ ಈಗ ನಿಮ್ ಅಣ್ಣನ ಮೇಲೋ ಇಲ್ಲ ತಮ್ಮನ ಮೇಲೆ ಪ್ರೀತಿ ಜಾಸ್ತಿ ತೋರಿಸಿದಾಗ ನೀವು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿರುವಂತದ್ದು ಏನಾದ್ರು ದಿನಗಳಿದೆ? ಆ ತರದ್ ಯಾವ್ದು? ಎಲ್ಲ ಸೇಮ್ ಅಲ್ವಾ ಮೇಡಮ್, ನಿಮ್ ಮನೇಲಿ ಆತರ ಏನಾದ್ರು ಆಗಿದ್ಯಾ? ನಮ್ಮ ಮನೇಲಿ ಆತರ ಏನಿಲ್ಲ. ನನ್ಗೆ ಅಣ್ಣ ಇದ್ದಾನೆ. ಅಣ್ಣನ್ನು ಒಂದೇ ತರ ಟ್ರೀಟ್ ಮಾಡ್ತಾರೆ, ನನ್ನನ್ನು ಒಂದೇ ತರ ಟ್ರೀಟ್ ಮಾಡ್ತಾರೆ. ನಿಮ್ಗೆ ಬಟ್ ನಾನ್ ಇವಾಗ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ನನ್ನ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರೆ. ದೂರ ಇದ್ದಾಳೆ ಮಗಳು, ಅಪರೂಪಕ್ಕೆ ಬಂದಿದ್ದಾಳೆ ಅನ್ನೋದೊಂದು ಕಾಳಜಿ ಜಾಸ್ತಿ, ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ತೇಜ ಅಂತ. ಮೇಡಮ್, ಇವಾಗ ಮನೆಗಳಲ್ಲಿ ಬಂದು ಮನೇಲಿ ಇಬ್ರುನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ನಿಮ್ಗೆ ಯಾವತ್ತೂ ಆ ತರ ಡಿಫ್ರೆನ್ಸಸ್ ಅನ್ಸಿಲ್ಲ? ಇಲ್ಲ ಸರ್, ಹೇಳ್ಬೇಕಂದ್ರೆ ಇಬ್ರುನು ಪ್ರೀತಿ ಮಾಡ್ತಾರೆ. ಜೊತೆಗೆ ನಮ್ಮ ಅಣ್ಣನ್ಗೆ ಬೈಯೋದ್ ಸ್ವಲ್ಪ ಜಾಸ್ತಿ. ಇಬ್ರುನು ಮುದ್ದು ಮಾಡ್ತಾರೆ. ಹೇಳ್ಬೇಕಂದ್ರೆ ಅಮ್ಮನೇ ಜಾಸ್ತಿ ತುಂಬಾ ಕೇರ್ ತಗೊಳ್ಳೋದು. ಮದ್ವೆಗ್ ಮುಂಚೆ ಅಪ್ಪ ತುಂಬಾ ಲೈಕ್ ಮಾಡ್ತಿದ್ರು. ಮದ್ವೆ ಆದ್ಮೇಲೆ ಈಗ ಅಮ್ಮ ಜಾಸ್ತಿ ತುಂಬಾ. ನಿಮ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ. ಮದ್ವೆಗ್ ಮುಂಚೆ ಅಪ್ಪ ಜಾಸ್ತಿ ಕೇರ್ ಮಾಡ್ತಿದ್ರು. ಅಂದ್ರೆ ಮಗಳು ಮದ್ವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ ಅಂತ ತಾಯಿಗೆ ಇವಾಗ ಪ್ರೀತಿ ಜಾಸ್ತಿ ಆಗಿದೆ. ಮದ್ವೆಗ್ ಮುಂಚೆ ತಂದೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಬೈತಿದ್ರು, ಇವಾಗ ಅಮ್ಮ ತುಂಬಾ ಕೇರ್ ಮಾಡ್ತಾರೆ. ಮಗಳು ದೂರ ಆಗ್ಬಿಟ್ಲಲ್ಲ ಅಂತ ಪ್ರೀತಿಯಿಂದ ಇರಬಹುದೇನೋ ಗೊತ್ತಿಲ್ಲ. ಓಕೆ ಮೇಡಮ್, ನನಗೆ ಮದ್ವೆ ಆದ್ಮೇಲೆ ಅಮ್ಮನ ಬಗ್ಗೆ ತುಂಬಾ ಜಾಸ್ತಿ ಪ್ರೀತಿ ಬಂದಿದೆ ಅಪ್ಪನ್ಕಿಂತ. ಓಕೆ, ತುಂಬಾ ಚೆನ್ನಾಗಿ ಮಾತಾಡ. ಸರ್, ಇವಾಗ ಮನೆಗಳಲ್ಲಿ ತಾಯಂದ್ರಿಗೆ ಗಂಡ್ ಮಕ್ಳ ಮೇಲೆ ಜಾಸ್ತಿ ಯರಾಬಿರಿ ಲವ್ ಇರುತ್ತೆ ಅಂತ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ತಂದೆಯಂದ್ರಿಗೆ ಜಾಸ್ತಿ ಲವ್ ಇರುತ್ತೆ ಅಂತ ಹೇಳ್ತಾರೆ. ನಿಮ್ ಮನೇಲಿ ಯಾವ ತರ? ನಮ್ಮ ಮನೇಲಿ ಇರೋದು ನಾನು ಒಬ್ನೇ ಮಗ. ಆದ್ರಿಂದ ನಮ್ಮ ತಂದೆನೂ ನನ್ಗೆ ಹೊಡಿತಾರೆ, ನಮ್ಮ ತಾಯಿನೂ ಹೊಡಿತಿದ್ರು. ಇಬ್ರು ಹೊಡಿತಿದ್ರು ನನ್ಗೆ ಅವಾಗ. ಇವಾಗ ಒಂದ್ ಸ್ವಲ್ಪ ಬೆಳೆದಿರೋದ್ರಿಂದ ಯಾರು ಹೊಡಿತಾ ಇಲ್ಲ. ಸೊ ಇಬ್ರು ಅದೇ ತರ ಪ್ರೀತಿ ತೋರಿಸ್ತಾರೆ. ಏನು ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಂತಲ್ಲ. ಇರೋ ಒಬ್ಬ ಮಗನ್ಗೆ ಏನ್ ಪ್ರೀತಿ ತೋರಿಸ್ಬೇಕು ಅದು ತೋರಿಸ್ತಾರೆ. ಅಂದ್ರೆ ಈಗ ನೀವ್ ಹೆಂಗ್ ಹೇಳಿದ್ರಿ ಅಂದ್ರೆ, ನಾನು ಒಬ್ನೇ ಮಗ, ಇಬ್ರು ಸೇರ್ಕೊಂಡು ನನ್ಗೆ ಹೊಡಿತಾ ಇದ್ರು ಅಂತ ಹೇಳ್ತಾ ಇದೀರಾ. ಇಬ್ರು ಸೇರ್ಕೊಂಡು ನಿಮ್ಗೆ ಪ್ರೀತಿ ತೋರಿಸಿರ್ತಾರೆ ತಾನೆ? ಹೌದೌದು, ಇಬ್ರು ಸೇರ್ಕೊಂಡೆ ನನ್ ಪ್ರೀತಿ ತೋರಿಸಿದ್ರು. ಅದು ಹೊಡೆದಿದ್ದಾರೆ ಮಾತ್ರಕ್ಕೆ ಅವಾಗೇನೋ ತಪ್ಪು ಮಾಡಿರ್ತೀವಿ, ಅದಕ್ಕೆ ಹೊಡೆದಿರ್ತಾರೆ ಹೊರತು ಅದಾದ್ಮೇಲೆ ಒಂದಷ್ಟು ವಯಸ್ಸಾದ್ಮೇಲೆ ಒಂದ್ ವಯಸ್ಸವರೆಗೂ ಹೊಡೆದಿರ್ತಾರೆ ಅಷ್ಟೇ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬುದ್ಧಿ ಕಲೀಲಿ ಅಂತ.
ಅದರಿಂದ ಒಳ್ಳೆ ಬುದ್ಧಿಗಳು ಕಲ್ತಿದೀವಲ್ಲ ನಾವು. ನಿಮ್ಗೆ ಒಬ್ಬ ಮಗ ಇರೋದ್ರಿಂದ ಆ ತಲೆನೋವೇ ಇಲ್ಲ, ಅವ್ರ ಮೇಲೆ ತಲೆನೋವೇ ಜಾಸ್ತಿ ಇಲ್ಲ. ಪ್ರೀತಿ ತೋರಿಸ್ತಾರೆ, ನಮ್ಮ ಮೇಲೆ ಕಮ್ಮಿ ತೋರಿಸ್ತಾರೆ ಇಲ್ಲ, ಅನ್ನೋದೇ ಇಲ್ಲ. ಆ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಅಯ್ಯೋ ಇವ್ರು ಕಮ್ಮಿ ತೋರಿಸ್ತಾರೆ, ಅವ್ರು ಕಮ್ಮಿ ತೋರಿಸ್ತಾರೆ ಅಂತ. ಇಬ್ರು ಈಕ್ವಲ್ ಆಗಿ ತೋರಿಸ್ತಾರೆ. ಸೊ ಆದ್ರಿಂದ ನಾನು ಸಂತೋಷವಾಗೇ ಇದ್ದೀನಿ. ಓಕೆ ಸರ್, ನಿತೀಶ್ ಅಂತ ಹೇಳಿದ್ರು. ನೋಡಿದ್ರಲ್ಲ, ನಿತೀಶ್ ಅವರೇ ತುಂಬಾ ಚೆನ್ನಾಗಿ ಅಪ್ಪಂದ್ರಿಗೆ ಮಾತಾಡ್ರಿ. ಯಾಕೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ, ಅಮ್ಮಂದ್ರಿಗೆ ಯಾಕೆ ಗಂಡು ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ತುಂಬ ಜನ ಮಾತಾಡಿದ್ರು, ಹಲವಾರು ಜನ ಮಾತಾಡಿದ್ರು, ಹಲವಾರು ಥರ ಉತ್ತರ ಕೊಟ್ಟರು. ಅದರಲ್ಲಿ ಜಾಸ್ತಿ ಜನ ಕೊಟ್ಟಿದ್ದ ಉತ್ತರನೇ ಅದು, ಅಪ್ಪಂದ್ರಿಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ, ಅಮ್ಮಂದ್ರಿಗೆ ಗಂಡು ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಧನ್ಯವಾದಗಳು ಸ್ನೇಹಿತರೆ.